ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ನೈವೇದ್ಯವಾಗಿ ನಾನಾ ಪದಾರ್ಥಗಳನ್ನು ಇಡ್ತಾ ಇರ್ತೀವಿ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ದೇವ್ರ ಪ್ರಸಾದ ಅಂತ ಹೇಳಿ ಅದನ್ನು ನಾವೇ ಉಪಯೋಗಿಸ್ತೀವಿ. ಅದೇ ರೀತಿಯೇ ಕೆಲವು ಸಲ ನಮಗೆ ಸುಲಭ ಅಂದರೆ ಹಾಲನ್ನು ಇಡೋದು ದೇವರಿಗೆ. ಆದರೆ ಹಾಲನ್ನು ಇಡೋದು ಹಸಿ ಹಾಲನ್ನು ಇಡಬೇಕಾ ಅಥವಾ ಕಾಯಿಸಿದ ಹಾಲನ್ನು ಇಡಬೇಕಾ ಅಂತ ಪ್ರಶ್ನೆ. ಕೆಲವರು ಹಸಿ ಹಾಲನ್ನು ಇಡಬೇಕಾ ಅಂತ ಕೇಳಿದ್ರೆ, ಇನ್ನೂ ಕೆಲವರು ಬಿಸಿ ಹಾಲು ಕಾಯಿಸಿದ ಹಾಲನ್ನು ಇಡಬೇಕಾ ಅಂತ ಕೇಳ್ತಾರೆ. ಹಾಗಾದರೆ ಯಾವ ರೀತಿ ಹಾಲನ್ನು ನೈವೇದ್ಯಕ್ಕೆ ಇಡಬೇಕು, ಇಟ್ಟಾದ ನಂತರ ಈ ಹಾಲನ್ನು ಏನು ಮಾಡಬೇಕು? ಸಾಮಾನ್ಯವಾಗಿ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆದರೂ ಕೂಡ ಅವರವರಿಗೆ ತಿಳಿದದ್ದು ಹಾಗೆ ತೋಚಿದ ಹಾಗೆ ನೈವೇದ್ಯವನ್ನು ಮಾಡ್ತಾ ಇರ್ತಾರೆ. ಇವತ್ತಿದ್ರ ಬಗ್ಗೆ ಕ್ಲಾರಿಟಿ ಕೊಡುವ ವಿಡಿಯೋ ಇದು. ಹಸಿ ಹಾಲು ಅಥವಾ ಬಿಸಿ ಹಾಲು ಯಾವುದು ಶ್ರೇಷ್ಠ, ಯಾವುದಿಟ್ಟರೆ ಒಳ್ಳೆಯದು ಅನ್ನೋವಂಥ ವಿಚಾರನ ಸಂಪೂರ್ಣವಾಗಿ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸೋಣ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನೀವು ಸಂಪೂರ್ಣವಾಗಿ ವಿವರವಾಗಿ ವಿಚಾರನ ತಿಳ್ಕೊಳ್ಳಿ. ನೈವೇದ್ಯ ಮತ್ತು ಪೂಜೆ ಅನ್ನೋದು ಅವರ ಭಕ್ತಿ ಭಾವಕ್ಕೆ ಬಿಟ್ಟಿದ್ದು. ಅವರವ್ರಿಗೆ ತೋಚಿದಂತೆ ಮಾಡ್ಕೊತಾ ಹೋಗ್ತಾ ಇರ್ತಾರೆ. ಖಂಡಿತ ಇದ್ಯಾವುದು ತಪ್ಪಲ್ಲ. ನಮ್ಮ ಭಕ್ತಿಪೂರ್ವಕವಾಗಿ ನಾವು ಏನೇ ಮಾಡಿದ್ರೂ ಕೂಡ ಆ ಭಗವಂತ ಸ್ವೀಕಾರ ಮಾಡ್ತಾರೆ. ಅದು ನಿಸ್ವಾರ್ಥ ಭಕ್ತಿಯ ಸೇವೆ ಆಗಿರಬೇಕು ಅಷ್ಟೇ. ಭಗವದ್ಗೀತೆ ಪಾರಾಯಣ ಮಾಡುವವರು ಅಥವಾ ಅದನ್ನು ಓದಿ ಅರ್ಥ ಮಾಡ್ಕೊಂಡಿರೋರು ಅಥವಾ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಿರೋರು ಈ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡಿರ್ತಾರೆ. ಭಕ್ತರು ತನಗೆ ಭಕ್ತಿಯಿಂದ ಕೊಡುವಂತಹ ಎಲೆ, ಹಣ್ಣು, ನೀರು ಏನಾದರೂ ಸರಿ ಅವರು ತುಂಬ ಹೃದಯದಿಂದ ನಿಸ್ವಾರ್ಥ ಭಕ್ತಿ ಸೇವೆಯಿಂದ ಕೊಟ್ಟಾಗ ನಾನು ಖಂಡಿತ ಅದನ್ನು ಸ್ವೀಕರಿಸ್ತೀನಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಾವು ಮಾಡುವಂಥ ನೈವೇದ್ಯ ಹೀಗೇ ಇರಬೇಕು, ಹಾಗೇ ಇರಬೇಕು ಅಂತ ಹೇಳೋದಲ್ಲ, ಅದು ಶುದ್ಧವಾಗಿರಬೇಕು ಅಷ್ಟೇ. ನಾವು ಮಾಡುವಂಥ ಪ್ರಸಾದ ನೈವೇದ್ಯನ ಇಡುವಂಥ ಪಾತ್ರೆಗಳು, ಬಟ್ಲುಗಳು ನೈವೇದ್ಯಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿರಬೇಕು ಅಷ್ಟೇ. ದೇವರಿಗೆ ಮಾಡುವಂಥ ನೈವೇದ್ಯದ ಪ್ಲೇಟೇ ಆಗಿರಲಿ, ಬಟ್ಲೆ ಆಗಿರಲಿ, ಅಥವಾ ಪ್ರತಿದಿನ ಒಂದು ಹಾಲಿಡುವಂಥ ಗ್ಲಾಸೇ ಆಗಿರಲಿ, ಇಂಥದ್ದನ್ನು ಸಪ್ರೇಟಾಗಿ ಇಟ್ಕೊಂಡಿರಬೇಕು ಅಷ್ಟೇ. ನೈವೇದ್ಯ ಆದ ನಂತರ ಪ್ರಸಾದವಾಗಿ ತಗೊಳ್ಳುವಾಗ ದೇವಸ್ಥಾನದಲ್ಲೇ ಆದರೂ ಕೂಡ ಅವರು ಕೈಗೆ ಕೊಡ್ತಾರೆ, ಇಲ್ಲ ಎಲ್ರಿಗೂ ಕೂಡ ಹಂಚ್ತಾರೆ. ಆದರೆ ಮನೆಯಲ್ಲಿ ಅದೇ ಬಟ್ಲನ್ನು ಹಾಗೇ ತೆಗೆದು ನಾವೇ ತಿನ್ನೋದೇ ಆಗಿರ್ಬೋದು ಅಥವಾ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡೋದೇ ಆಗಿರ್ಬೋದು. ಈ ಥರ ಮಾಡಬಾರ್ದು. ಆ ಪಾತ್ರೆಗಳನ್ನು ನಾವು ಎಂಜಿಲ್ ಮಾಡಬಾರ್ದು. ಅದನ್ನು ಬೇರೆ ಒಂದು ಪ್ಲೇಟ್ಗೆ ಹಾಕಿ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡಬೇಕು. ಹಾಲು ಇಟ್ಟರೂ ಅಷ್ಟೇ ಬೇರೆ ಒಂದು ಗ್ಲಾಸ್ಗೆ ಹಾಕಿ ಕೊಡಬೇಕು. ನಾವು ನೈವೇದ್ಯಕ್ಕೆ ಇಟ್ಟಿರುವ ಗ್ಲಾಸ್ನ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೋಬೇಕು. ಈ ರೀತಿ ಶುದ್ಧವಾಗಿರಬೇಕು ಅಷ್ಟೇ. ಇನ್ನೂ ಕೂಡ ಹಸಿ ಹಾಲು ಇಡಬೇಕಾ ಅಥವಾ ಬಿಸಿ ಹಾಲು ಇಡಬೇಕಾ ಅಂತ ನಿಮ್ಮನ್ನು ಕಾಡ್ತಾ ಇದೆ ಅಲ್ವಾ? ಏಕೆಂದರೆ ಕೆಲವರು ಹಸಿ ಹಾಲು ಇಡ್ಬೋದು ಅಂತಾರೆ, ಇನ್ನು ಕೆಲವರು ಬಿಸಿ ಹಾಲು ಇಡ್ಬೋದು ಅಂತಾರೆ. ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಪ್ರತಿಯೊಂದು ಊಟ ತಿಂಡಿ ಏನೇ ಆಗಿರಲಿ ನಾವು ಯಾವ ರೀತಿ ತಿಂತೀವೋ ಅದೇ ರೀತಿಯೇ ಇಡಬೇಕು. ಕೆಲವರೆಲ್ಲ ಹೇಳ್ತಾರೆ ಏನೇ ನೈವೇದ್ಯ ಪ್ರಸಾದ ಮಾಡಿದ್ರು ಕೂಡ ಉಪ್ಪು ಹಾಕಬಾರ್ದು ಅಂತ. ಉಪ್ಪು ಹಾಕೋದ್ರಿಂದ ಋಣಬಾಧೆ ಹೆಚ್ಚಾಗುತ್ತೆ ಅಂತ. ಉಪ್ಪು ಹಾಕಬಾರ್ದಾ ಅಂತಲೂ ಕೇಳ್ತಾರೆ ಕೆಲವರು. ಇದು ಖಂಡಿತವಾಗ್ಲೂ ತಪ್ಪು. ನಾವು ಯಾವ ರೀತಿ ಉಪ್ಪು, ಹುಳಿ, ಖಾರ ಎಲ್ಲನೂ ಕೂಡ ಸಿಹಿ ಆಗಿರಲಿ, ಖಾರವಾಗಿರಲಿ ನಾವು ಮಾಡಿಕೊಂಡು ತಿಂತೀವೋ ಅದೇ ರೀತಿಯೇ ನಾವು ದೇವ್ರಿಗೂ ಕೂಡ ನೈವೇದ್ಯ ಮಾಡಬೇಕು. ನಮ್ಮ ಮನೇಲಿ ಏನಿರುತ್ತೋ ಅದು ಹಾಲೇ ಆಗಿರಲಿ, ಒಂದು ಗ್ಲಾಸ್ ನೀರೇ ಆಗಿರಲಿ, ಮತ್ತು ಸ್ವಲ್ಪ ಸಕ್ಕರೆನೋ, ಡ್ರೈ ಫ್ರೂಟ್ಸೋ ಅಥವಾ ಹುರ್ಗಡ್ಲೆ ಅಂತೀವಲ್ಲ, ಕಡಲೆಪಪ್ಪು, ಅದು ಕೂಡ ಇಡ್ಬೋದು. ಯಾವುದಾದ್ರೂ ಸರಿ, ಏನಿರುತ್ತೋ ಅದು ಅರ್ಪಿಸ್ಬಿಡಬೇಕು. ಅದ್ರ ಮೇಲೆ ಒಂದು ತುಳಸಿ ದಳನ ಇಟ್ಟು ನೈವೇದ್ಯ ಮಾಡಲೇಬೇಕು. ಪ್ರತಿನಿತ್ಯ ಏನಾದರೂ ಕೊಡಬೇಕು. ಇನ್ನೂ ಕೂಡ ಇರೋದ್ರಲ್ಲಿ ತುಂಬ ಶ್ರೇಷ್ಠವಾದ ನೈವೇದ್ಯ ಅಂತ ಅಂದರೆ ದೇವರಿಗೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು. ನಮ್ಮ ಈ ಒಂದು ಸೃಷ್ಟಿಯಲ್ಲಿ ಸಿಗುವಂಥ ಎಲ್ಲ ಹಣ್ಣುಗಳಿಗಿಂತ ಈಗ ಸೀಸನ್ ಫ್ರೂಟ್ಗಳೆಲ್ಲ ಸಿಗ್ತಾ ಇರುತ್ತೆ. ಆ ಟೈಮ್ಗೆ ಏನು ಸಿಗುತ್ತೋ ಅದು ಇಡ್ಬೋದು. ಆದರೆ ತುಂಬ ಕಾಸ್ಟ್ಲಿ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಟ್ಟಿದ ತಕ್ಷಣ ದೇವರಿಗೆ ಖುಷಿ ಆಗುತ್ತೆ, ನಮ್ಮ ಬೇಡಿಕೆ ಎಲ್ಲ ಈಡೇರುತ್ತೆ, ಆ ಥರ ಎಲ್ಲ ಹೋಗಬಾರ್ದು. ದೇವರಿಗೆ ಶ್ರೇಷ್ಠವಾದ ಹಣ್ಣು ಅಂದರೆ ತೆಂಗಿನಕಾಯಿ, ಬಾಳೆಹಣ್ಣು. ಪ್ರತಿಯೊಂದು ಹಣ್ಣು ನಮಗೆ ಈ ಸೃಷ್ಟಿಯಲ್ಲಿ ಸಿಗುವಂಥ ಪ್ರತಿಯೊಂದು ಹಣ್ಣು ಕೂಡ ನಾವು ತಿಂದು ಎಂಜಲು ಮಾಡಿರುವಂತಹ ಹಣ್ಣಿನ ಬೀಜದಿಂದ ಬರುತ್ತೆ. ಆದರೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಮಾತ್ರ ಪೂರ್ಣ ಫಲನೇ ಹಾಕಿ ಬೆಳೆಸಬೇಕು. ಆ ಕಾರಣದಿಂದನೇ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ತುಂಬಾ ಶ್ರೇಷ್ಠ. ಪ್ರತಿದಿನ ನಮಗೆ ನೈವೇದ್ಯ ಮಾಡೋಕ್ಕೆ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, 2 ಬಾಳೆಹಣ್ಣ ನೈವೇದ್ಯಕ್ಕೆ ಇಟ್ಟರೂ ಕೂಡ ಸಾಕಾಗುತ್ತೆ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಪ್ರೀತಿಯಿಂದ ನೈವೇದ್ಯನ ಸ್ವೀಕರಿಸ್ತಾರೆ ಆ ಭಗವಂತ. ಅಷ್ಟೇ ಅಲ್ಲದೆ ಪುರಾಣದ ಪ್ರಕಾರ ಕೂಡ ಸೈಂಟಿಫಿಕ್ ಆಗಿ ಕೂಡ ಈ ರೀತಿ ನೈವೇದ್ಯ ಮಾಡಿರುವಂಥ ಪ್ರಸಾದದಲ್ಲಿ ಹೆಚ್ಚಿನ ಪ್ರೋಟೀನ್ ಇರುತ್ತೆ, ಹಾಗೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಅದರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದು ಹೇಗೆ ಗೊತ್ತಾ?
ಚಿಕ್ಕದಾಗಿ ಒಂದು ಕತೆ ಹೇಳ್ತೀನಿ. ಮೀರಾಬಾಯಿ ನಿಮಗೆಲ್ಲರಿಗೂ ಕೂಡ ಗೊತ್ತು, ಕೃಷ್ಣನ ಪರಮ ಭಕ್ತೆ. ಈ ಸಂಸಾರದ ಗೊಂದಲಗಳಿಂದ ದೂರ ಆಗಿ ಭಕ್ತಿಯನ್ನೇ ತನ್ನ ಬದುಕಾಗಿ ಮಾಡಿಕೊಂಡವರು. ಇದನ್ನು ಸಹಿಸೋದಕ್ಕೆ ಆಗದೆ ಒಂದು ದಿನ ಮೀರಾಳ ಭಾವ ರಾಣ ಒಂದು ಸ್ವಲ್ಪ ಹಾಲಿಗೆ ವಿಷನ ಬೇರಿಸಿ, ತಗೋ ಇದನ್ನು ಕೃಷ್ಣನಿಗೆ ನೈವೇದ್ಯ ಮಾಡು ಅಂತ ತಂದುಕೊಡ್ತಾರೆ. ಪಾಪ ಮೀರಾಗೆ ಇದು ಗೊತ್ತಿರೋದಿಲ್ಲ. ಯಾವಾಗಲೂ ಕೂಡ ಅಷ್ಟೇ, ತಾನು ಏನೇ ತಿನ್ನೋದಕ್ಕೂ ಮೊದಲು ಕೃಷ್ಣನಿಗೆ ನೈವೇದ್ಯ ಮಾಡಿ ಆಮೇಲೆ ತಿನ್ನೋದು. ಆ ದಿನ ಕೂಡ ಅಷ್ಟೇ, ವಿಷಭರಿತ ಹಾಲನ್ನು ಕೃಷ್ಣನಿಗೆ ನೈವೇದ್ಯವಾಗಿ ಅರ್ಪಿಸ್ತಾರೆ. ಭಕ್ತಿಯಿಂದ ಅರ್ಪಿಸೋದು ಕೂಡ ಆ ವಿಷ ಕೂಡ ಅಮೃತ ಆಗೋಗುತ್ತೆ. ಆ ನಂತರ ಅಂದರೆ ನೈವೇದ್ಯ ಮಾಡಿದ ನಂತರ ಮೀರಾ ಕುಡಿದ ನಂತರ ಆಕೆ ಪ್ರಾಣಕ್ಕೆ ಯಾವುದೇ ರೀತಿ ಅಪಾಯ ಆಗಲಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದ ಆಕೆ ಸಂಬಂಧಿಕರು ಮತ್ತು ಭಾವನೆಗೆ ಆಶ್ಚರ್ಯವಾಗುತ್ತೆ. ಅವರು ಮಾಡಿದಂಥ ಕೆಲಸಕ್ಕೆ ತುಂಬಾ ನಾಚಿಕೆ ಪಟ್ಟರು. ಆ ಭಗವಂತನ ಹತ್ತಿರ ತಾವು ಮಾಡಿದ ಕೆಲಸಕ್ಕೆ ಕ್ಷಮೆ ಕೂಡ ಕೇಳ್ತಾರೆ. ಅದೇ ರೀತಿಯೇ ನಾವು ನೈವೇದ್ಯಗಳನ್ನು ಅರ್ಪಿಸುವಾಗ ತುಳಸಿ ದಳನ ಹಾಕಬೇಕು. ಯಾಕೆ ತುಳಸಿಗೆ ಅಷ್ಟೊಂದು ಶ್ರೇಷ್ಠತೆ, ಅದು ಕೂಡ ಹೇಳ್ತೀನಿ ಬನ್ನಿ. ನಾವು ಪ್ರತಿದಿನ ಉಪಯೋಗಿಸುವಂಥ ತುಳಸಿಗೆ, ಬಿಲ್ಪತ್ರೆಗೆ ತುಂಬಾ ಶಕ್ತಿ ಇದೆ. ಈ ಒಂದು ಪತ್ರೆಗಳು ಅವು ಒಣಗೋಗಿದ್ರೂ ಕೂಡ ಅದರ ಪವಿತ್ರತೆಯನ್ನು ಕಳ್ಕೊಳ್ಳೋದಿಲ್ಲ. ಇವುಗಳಿಗೆ ಆಕರ್ಷಣ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಒಣಗಿದ್ರೂ ಕೂಡ ಇವುಗಳಲ್ಲಿರುವ ತುಂಬ ಶಕ್ತಿ ಜಾಸ್ತಿನೇ ಇರುತ್ತೆ. ಹೆಚ್ಚಾಗಿ ಪೂಜೆಗಳಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು. ತುಳಸಿ ಗಿಡ ವಾಯುಮಂಡಲದಲ್ಲಿನ ಸಾತ್ವಿಕತೆಯನ್ನು ಪಡೆದುಕೊಂಡಿರುತ್ತೆ. ಅಂದರೆ ಬ್ರಹ್ಮಮಂಡಲದಲ್ಲಿನ ಕೃಷ್ಣ ತತ್ವವನ್ನು ಸೆಳ್ಕೊಂಡು ಆ ಶಕ್ತಿ ಅಧಿಕವಾಗಿರುತ್ತೆ. ಕೃಷ್ಣ ತತ್ವ ಅಂತ ಅಂದರೆ ಭಗವಂತನಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಪಾಸಿಟಿವ್ ಎನರ್ಜಿನ ಸೆಳ್ಕೊಳ್ಳುವ ಶಕ್ತಿ ತುಳಸಿ ದಳಗಳಿಗೆ ಹೆಚ್ಚಾಗಿರುತ್ತೆ. ಹಾಗೆ ತುಳಸಿ ಗಿಡಗಳಿಗೂ ಹೆಚ್ಚಾಗಿರುತ್ತೆ. ತುಳಸಿಯ ಎಲೆಯಿಂದ ನೈವೇದ್ಯವನ್ನು ಅರ್ಪಣೆ ಮಾಡಿರೋದ್ರಿಂದ ನಾವು ಪ್ರಸಾದದ ಜೊತೆಗೆ ಇಟ್ಟಿರುವ ಎಲೆಗಳು ಆ ವಿಗ್ರಹ ಆಗಿರ್ಬೋದು. ಅಂದರೆ ದೇವಸ್ಥಾನದಲ್ಲಿನ ನೈವೇದ್ಯ ಇಟ್ಟಾಗ ಆ ವಿಗ್ರಹದ ಹತ್ತಿರ ಅಥವಾ ಗರ್ಭಗುಡಿಯ ಸುತ್ತಲೂ ಇರುವಂತಹ ಆ ಪಾಸಿಟಿವ್ ಎನರ್ಜಿ ಎಲ್ಲದನ್ನು ಹೇಳ್ಕೊಳ್ಳುತ್ತೆ. ಆ ನಂತರ ನಾವು ಯಾವ ಪದಾರ್ಥಕ್ಕೆ ತುಳಸಿ ದಳನ ಇಟ್ಟಿರ್ತೀವೋ ಆ ಪದಾರ್ಥಕ್ಕೆ ಶಕ್ತಿಯನ್ನು ತುಂಬುತ್ತೆ. ಪ್ರಸಾದ ಮಾಡುವಾಗ ಒಂಥರ ಇರುತ್ತೆ, ನಂತರ ನೈವೇದ್ಯ ಆದಮೇಲೆ ನಾವು ತಿನ್ನುವಾಗ ರುಚಿ ಹೆಚ್ಚಾಗಿರುತ್ತೆ. ಮತ್ತು ಸ್ವಲ್ಪ ತಿಂದರೂ ಕೂಡ ನಮ್ಮ ಒಂದು ದೇಹಕ್ಕೆ ಒಳ್ಳೆ ಚೈತನ್ಯ ಆಗಿರ್ಬೋದು, ಒಂದು ಏನೋ ರೀತಿಯಲ್ಲಿ ಫೀಲ್ ಆಗುತ್ತೆ. ಪ್ರಸಾದಕ್ಕೆ ಇರುವಂಥ ಶಕ್ತಿನೇ ಅದು. ಅರ್ಪಣೆ ಮಾಡುವ ನೈವೇದ್ಯನೂ ಕೂಡ ಅಷ್ಟೇ, ಭಗವಂತನಿಗೂ ಕೂಡ ಅಷ್ಟು ಬೇಗನೆ ತಲುಪುತ್ತೆ ಅಂತ ಕೂಡ ಹೇಳ್ತಾರೆ ಪುರಾಣದ ಪ್ರಕಾರ. ಆರೋಗ್ಯದ ದೃಷ್ಟಿಯಿಂದ ಪುರಾಣದ ಆಧಾರದಿಂದಲೂ ಕೂಡ ಅಷ್ಟೇ, ತುಳಸಿ ದಳ ಆಗಿರ್ಬೋದು, ನಾವು ಅರ್ಪಣೆ ಮಾಡಿರುವಂಥ ನೈವೇದ್ಯಕ್ಕೆ ಆಗಿರ್ಬೋದು ತುಂಬಾ ಮಹತ್ವ ಇದೆ. ಹೀಗಾಗಿ ಪ್ರತಿದಿನ ನೈವೇದ್ಯ ಅರ್ಪಿಸಬೇಕು. ನೈವೇದ್ಯನ ಅರ್ಪಿಸುವಾಗ ಒಂದು ತುಳಸಿ ದಳನ ಇಟ್ಬಿಟ್ಟು ನೈವೇದ್ಯನ ಅರ್ಪಣೆ ಮಾಡಬೇಕು. ಇನ್ನು ಹಾಲಿನ ವಿಷಯಕ್ಕೆ ಬರೋಣ. ಹಸಿ ಹಾಲು ಅಥವಾ ಬಿಸಿ ಹಾಲು ಯಾವುದು ತುಂಬ ಶ್ರೇಷ್ಠ ಅಂತ ಗುರುಗಳು ಹೇಳಿಕೊಟ್ಟಿರೋ ಪ್ರಕಾರ ನಾನು ಬಿಸಿ ಹಾಲನ್ನೇ ನೈವೇದ್ಯಕ್ಕೆ ಇಡೋದು. ಅದರಲ್ಲೂ ಕೂಡ ತುಂಬ ಹೊಗೆ ಬಿಸಿ ಇರುವಂಥದ್ದು ನಾನು ಇಡೋದಿಲ್ಲ. ಬೆಚ್ಚಗಿರುವ ಹಾಲನ್ನು ಇಡಬೇಕು. ಬರೀ ಹಾಲು ಇಡಬಾರ್ದು, ಅದಕ್ಕೆ ಸ್ವಲ್ಪ ಸಕ್ಕರೆನೂ ಕೂಡ ಸೇರಿಸಿ ಇಡಬೇಕು. ನೈವೇದ್ಯ ಮಾಡಿದ ನಂತರ ಅದನ್ನು ಮನೆಯಲ್ಲಿ ಮಕ್ಕಳಾಗಿರ್ಬೋದು ಅಥವಾ ನಾವೇ ಆಗಿರ್ಬೋದು ನಾವು ಕುಡಿತೀವಿ ಅಲ್ವಾ ಆ ಹಾಲನ್ನು. ಹೀಗೆ ಹಸಿ ಹಾಲನ್ನು ನಾವು ನೈವೇದ್ಯಕ್ಕೆ ಇಟ್ಟರೆ ಆ ಹಾಲನ್ನು ಮನೆಯಲ್ಲಿ ಯಾರು ಕುಡಿತಾರೆ, ನಿಮ್ಮ ಮನೆಯಲ್ಲಿ ಹಸಿ ಹಾಲು ಕುಡಿಯೋರು ಇದ್ದರೆ ಅದನ್ನು ನೈವೇದ್ಯ ಮಾಡಿ. ಇಲ್ಲ ಅಂದರೆ ಕಾಯಿಸಿದ ಹಾಲನ್ನೇ ನೈವೇದ್ಯಕ್ಕೆ ಇಡಿ. ನೀವು ನೈವೇದ್ಯ ಆದಮೇಲೆ ಮತ್ತೆ ಅದನ್ನು ಕಾಯಿಸ್ಕೊಂಡು ಕುಡಿತೀವಿ ಅಂದರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಇದಕ್ಕಿಂತ ಮೊದಲೇ ನಾನು ಯಾಕೆ ತುಳಸಿ ದಳದ ವಿಚಾರನ ತಿಳಿಸಿದೆ ನಿಮಗೆ ಅಂದರೆ, ಆ ಒಂದು ನೈವೇದ್ಯದಲ್ಲಿ ಎಲ್ಲ ಶಕ್ತಿಗಳು ಕೂಡ ಸೇರಿಕೊಂಡಿರುತ್ತೆ. ಅದನ್ನು ನಾವು ಹಾಗೇ ತಗೋಬೇಕು. ಪ್ರಸಾದದ ರೂಪದಲ್ಲಿ ಹಾಗೇ ತಿನ್ನಬೇಕು ಅಥವಾ ಕುಡಿಬೇಕು. ಆವಾಗ ಅದರ ಎನರ್ಜಿ ಸಂಪೂರ್ಣ ನಮಗೆ ದೇಹಕ್ಕೆ ಸೇರುತ್ತೆ. ಮತ್ತೆ ಅದನ್ನು ಕಾಯಿಸಿ ಬಿಸಿ ಮಾಡಿ ತಿಂತೀವಿ ಅಂದರೆ ಅದರಲ್ಲಿರೋ ಸತ್ವಗಳು ಇರೋದಿಲ್ಲ. ಆದ ಕಾರಣ ನೈವೇದ್ಯ ಮಾಡುವಾಗ ಕಾಯಿಸಿದ ಹಾಲನ್ನು ಇಡಬೇಕು. ಇನ್ನು ಹಳ್ಳಿ ಕಡೆ ಆದರೆ ಹಸು ಸಾಕಿರ್ತಾರೆ, ಎಮ್ಮೆ ಸಾಕಿರ್ತಾರೆ. ಹಸುವಿನ ಹಾಲನ್ನ ಇಡಬೇಕಾ ಎಮ್ಮೆ ಹಾಲನ್ನು ಇಡಬೇಕಾ ಅಂತ ಪ್ರಶ್ನೆ ಇದ್ದರೆ ಯಾವುದಾದ್ರೂ ಸರಿ ನೀವು ಇಡ್ಬೋದು. ನೀವು ಯಾವ ಹಾಲನ್ನು ಉಪಯೋಗಿಸ್ತೀರೋ ಅದೇ ಹಾಲನ್ನು ಹಸುವಿನ ಹಾಲು ಕುಡಿತೀರಾ ಅಂದರೆ ಆ ಹಾಲೇ ಇಡಿ, ಅಥವಾ ಎಮ್ಮೆ ಹಾಲನ್ನು ಉಪಯೋಗಿಸಿ ಕುಡಿತೀರಾ ಅಂದರೆ ಅದನ್ನೇ ಕಾಯಿಸಿ ನೈವೇದ್ಯಕ್ಕೆ ಇಡಿ. ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವರಾಶಿಗಳು ಭಗವಂತನ ಸೃಷ್ಟಿಯಿಂದಲೇ. ಹಾಗಾಗಿ ಭಗವಂತ ಕೊಟ್ಟಿದ್ದನ್ನು ನಾವು ಅವರಿಗೆ ಅರ್ಪಿಸ್ತಾ ಇದ್ದೀವಿ ಅಷ್ಟೇ. ಹಾಗೆ ನಾನು ಕೂಡ ತುಂಬ ಬಿಸಿ ಬಿಸಿ ಹೊಗೆ ಬರುವ ಹಾಲನ್ನು ನೈವೇದ್ಯಕ್ಕೆ ಇಡೋದಿಲ್ಲ. ಉಗುರು ಬೆಚ್ಚಗಿನ ಹಾಲನ್ನೇ ನೈವೇದ್ಯಕ್ಕೆ ಇಡೋದು. ಏನೆಂದರೆ ಒಂದ್ಸಲಿ ನಾವು ಪೂಜೆಗೆ ಕೂತಾಗ ಎಲ್ಲ ಪದಾರ್ಥಗಳು ಕೈಗೆ ಸಿಗೋ ರೀತಿಲಿ ಸಿದ್ಧತೆನ ಮಾಡ್ಕೋಬೇಕು. ಏನಾದರೂ ಒಂದು ಮರೆತ್ರೂ ಮನೆಯವ್ರನ್ನ ಕೇಳೋದಕ್ಕಾಗಲ್ಲ. ಅದು ಕೊಡಿ ಇದು ಕೊಡಿ ಅಂತ ಕೇಳೋದಕ್ಕೆ ಆಗಲ್ಲ. ಪೂಜೆಗೆ ಕೂತ ಮೇಲೆ
ಹಾಗಾಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡೇ ಕೂತ್ಕೊತೀನಿ ಪೂಜೆಗೆ ಕೂತ್ಕೋವಾಗ. ಆಮೇಲೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊತೀನಿ. ನೈವೇದ್ಯ ಮಾಡೋ ಸಮಯಕ್ಕೆ ಹಾಲನ್ನು ತೆಗೆದಿಡ್ತೀನಿ. ಅಷ್ಟರಲ್ಲಿ ಹಾಲು ತಣ್ಣಗೆ ಆಗಿರುತ್ತೆ. ಬೇರೆ ಏನಾದರೂ ಪದಾರ್ಥಗಳನ್ನು ಮಾಡುವಾಗ ಉಪ್ಪು ಹಾಕ್ಬಾರ್ದಾ ಅಂತಲೂ ಕೂಡ ಡೌಟ್ ಇರುತ್ತೆ. ಉಪ್ಪನ್ನು ಖಂಡಿತವಾಗ್ಲೂ ಹಾಕಿ. ಉಪ್ಪು ಹಾಕ್ತೇನೆ ಸಪ್ಪೆ ನೈವೇದ್ಯನ ಇಡಬಾರ್ದು. ಕೆಲವೊಂದು ದೇವರುಗಳಿಗೆ ಮಾತ್ರ, ಇನ್ನು ಅವರವರ ಮನೆ ದೇವರಿಗೆ ಪದ್ಧತಿ ಇದ್ದರೆ ಹಿಂದಿನಿಂದ ನಡ್ಸ್ಕೊಂಡು ಬಂದಿದ್ದರೆ ಉಪ್ಪು ಹಾಕ್ತೆ ಸಪ್ಪೆ ಅಡುಗೆನ ಮಾಡಿಬಿಟ್ಟು ಆ ಥರ ಬೇಕಿದ್ರೆ ನಿಮ್ಮ ಪದ್ಧತಿ ಪ್ರಕಾರ ಮಾಡಿಟ್ಕೊಳ್ಳಿ. ಆದರೆ ಪ್ರತಿದಿನದ ನೈವೇದ್ಯ ಮಾತ್ರ ಈ ರೀತಿಯೇ ಇರಬೇಕು. ನಾವು ಯಾವ ರೀತಿ ಊಟ ತಿಂಡಿ ಎಲ್ಲ ಮಾಡ್ತೀವೋ ದೇವ್ರಿಗೂ ಕೂಡ ಅದೇ ರುಚಿಯಾಗಿ ನಾವು ನೈವೇದ್ಯನ ಮಾಡಿಡಬೇಕು. ನೈವೇದ್ಯ ಇಡೋದಕ್ಕೆ ಪಾತ್ರೆ ಸಪ್ರೇಟಾಗಿ ನೀವು ಪಾತ್ರೆಗಳನ್ನು ಇಟ್ಕೊಂಡ್ಬಿಡಿ. ಒಂದು ಚಿಕ್ಕ ಪ್ಲೇಟು, ಬಟ್ಲು, ಕಪ್ಸ್ಗಳು, ಗ್ಲಾಸು ಈ ರೀತಿಯಾಗಿ ಹಾಲು ಇಡುವಾಗ ಒಂದು ಗ್ಲಾಸ್ನಲ್ಲಿ ಹಾಲು ಇಟ್ಬಿಡಿ. ಆದರೂ ನೀವು ಪ್ರಯತ್ನ ಮಾಡಿ ಒಂದು ಚಿಕ್ಕದಾದರೂ ಬೆಳ್ಳಿ ಗ್ಲಾಸನ್ನು ತೊಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇವಾಗೆಲ್ಲ 1000 ರೂಪಾಯಿಗೆ 2000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ತುಂಬ ದುಬಾರಿ ಏನೂ ಅಲ್ಲ. ಒಂದು ವರ್ಷದಲ್ಲಿ 2-3 ಸಾವಿರ ನಾವು ಏನೇನಕ್ಕೋ ಖರ್ಚು ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ದುಡ್ಡನ್ನು ಸೇರಿಸ್ಕೊಂಡ್ಬಿಟ್ಟು ಏನೇನೋ ತೊಗೊಳ್ಳೋ ಬದಲು ಇಂತಹದಕ್ಕೆ ಇನ್ವೆಸ್ಟ್ ಮಾಡಿ. ಇದನ್ನು ಹೇಳಿದ್ರೂ ಕೂಡ ಬೆಳ್ಳಿ ಪಾತ್ರೆಯಲ್ಲಿ ಇಡಬೇಕು ಅಂದರೆ ಎಲ್ಲರ ಕೈಯಲ್ಲೂ ಸಾಧ್ಯವಾಗುತ್ತಾ? ಇಲ್ಲದೇ ಇರೋರು ಇರ್ತಾರೆ. ಹೇಗೆ ತೊಗೊತಾರೆ? ಎಲ್ಲರ ಕೈಯಲ್ಲೂ ಇದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಒಳ್ಳೆ ಮನಸ್ಸಿನಿಂದ ಮಾಡಬೇಕು ಅಂತ ಹೇಳ್ತಾ ಇರ್ತೀರ, ಆದರೆ ದೇವರು ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಗತಿ ಇಲ್ಲದೆ ಇರೋ ಥರ ಹಾಗೆ ಕಷ್ಟಜೀವಿಗಳಾಗಿ ಸೃಷ್ಟಿ ಮಾಡಿರೋದಿಲ್ಲ. ನಾವು ಮಾಡೋ ತಪ್ಪಿಂದ, ಕರ್ಮದ ಫಲದಿಂದ ಕಷ್ಟಗಳನ್ನು ಅನುಭವಿಸ್ತೀವಿ ಅಷ್ಟೇ. ನಾನೇನು ನಿಮಗೆ ನಾಳೆನೇ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನಿಧಾನವಾಗಾದರೂ ಸರಿ ಅದನ್ನು ತೊಗೊಳ್ಳೇಬೇಕು ಅಂತ ಮನಸ್ಸು ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಅಂತ ಸ್ವಲ್ಪ ದುಡ್ಡನ್ನು ಸೇರಿಸ್ಕೊಂಡು ಬನ್ನಿ. ಈ ರೀತಿ ನೀವು ಏನಾದರೂ ಸೇರಿಸ್ಕೊಂಡು ಇಟ್ಕೊಂಡು ತೊಗೊಳ್ಬೇಕು ಅಂತ ಮನಸ್ಸು ಮಾಡಿ ತೊಗೊಳ್ಳೋದ್ರಿಂದ ಒಂದು ರೀತಿ ನಿಮ್ಮ ಗುರಿ ಆ ಕಡೆಗೆ ಸಾಗುತ್ತೆ. ಇವತ್ತು ನಿಮ್ಮ ಪ್ರಯತ್ನ ಒಳ್ಳೆಯ ರೀತಿಯಲ್ಲಿ ಇದ್ದಾಗ ಅದೇ ಪ್ರಯತ್ನ ನಿಮ್ಮ ದೊಡ್ಡ ಕೆಲಸಗಳಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗುತ್ತೆ. ನಾವು ಚಿನ್ನ ಬೆಳ್ಳಿಗೆ ಇನ್ವೆಸ್ಟ್ ಮಾಡೋದ್ರಿಂದ ಯಾವತ್ತಿಗೂ ಕೂಡ ಲಾಸ್ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮನೆಯಲ್ಲಿ ಎಲ್ಲ ರೀತಿಯ ಅನುಕೂಲ ಇದ್ದಾಗ ಪಾಸಿಟಿವಿಟಿ ಇದ್ದೇ ಇರುತ್ತೆ. ನಮ್ಮ ಮನಸ್ಸು ಕೂಡ ಪ್ರಶಾಂತವಾಗಿ ನಿರ್ಮಲವಾಗಿರುತ್ತೆ. ನಿಮಗೆಲ್ಲರಿಗೂ ಈ ನೈವೇದ್ಯಕ್ಕೆ ಯಾವ ಹಾಲನ್ನ ಇಡಬೇಕು, ಬಿಸಿ ಹಾಲ ಅಥವಾ ಕಾಯಿಸಿದ ಹಾಲ ಅನ್ನೋ ಗೊಂದಲದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಉಪಯುಕ್ತ ಮಾಹಿತಿ ತಲುಪಿಸ್ಬೇಕು ಅಂತ ಹೇಳಿ ನಾನು ಶೇರ್ ಮಾಡಿರೋದು ಈ ವಿಡಿಯೋನ. ನಿಮಗೆಲ್ಲರಿಗೂ ಈ ಉಪಯುಕ್ತ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಮುಂದಿನ ಹೊಸ ಮಾಹಿತಿಯೊಂದಿಗೆ ನಾನು ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.